ಸಿಎಂ ಸಿದ್ದರಾಮಯ್ಯ ಅನ್ನದಾತರ ಪರವಾಗಿ ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕಿ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೃಷಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ರೊಚ್ಚಿಗೆದ್ದ ರೈತರಿಂದ ಆಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ರೈತರ ರಣಕಹಳೆ ಮೊಳಗಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆಷ್ಟೇ ಬಜೆಟ್ ಮಂಡನೆ ಮಾಡಿದರು, ಆದರೆ ಆ ಬಜೆಟ್ನಲ್ಲಿ ರೈತರ ಪರ ಒಂದೇ ಒಂದು ಘೋಷಣೆ ಇಲ್ಲ. ರೈತರ ಪರವಾಗಿ ಇಲ್ಲದ ಬಜೆಟ್ ಅನ್ನು ನಾವು ಯಾಕೆ ಒಪ್ಕೋಬೇಕು? ಈ ಎಲ್ಲ ಪ್ರಶ್ನೆಗಳನ್ನ ಮಾಡಿ ರೈತರು ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ರೈತ ಸಂಘಟನೆಗಳು ಒಕ್ಕೂಟ ಧರಣಿಯನ್ನು ನಡೆಸಿದೆ. ಪ್ರತಿಭಟನಾ ಸ್ಥಳಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಆಗಮಿಸ್ತಾ ಇದ್ದಂತೆ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸ ಆಗಿದೆ. ರೈತರ ಮನವಿಯನ್ನು ಸ್ವೀಕರಿಸಿ ಚಲುವರಾಯಸ್ವಾಮಿ ಅವರು ಮಾತಾಡಿದ್ದಾರೆ. ಆದರೆ ಅವರ ಮಾತಿಗೆ ರೈತರು ಸಮಾಧಾನಗೊಂಡಿಲ್ಲ. ಹಾಗಿದ್ರೆ ರೈತರ ಬೇಡಿಕೆಗಳು ಏನು ಅಂತಂದ್ರೆ, ನಂಬರ್ 1 ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರೈತರ ಸಾಲ ಮನ್ನಾ ಮಾಡಬೇಕು. ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನೋದು, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಅನ್ನುವಂಥದ್ದು, ಭತ್ತ ರಾಗಿ ಜೋಳ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡಿ ಅಂತ, ಹೀಗೆ 10 ಹಲವು ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ನಾವು ನಮ್ಮ ಸರ್ಕಾರ ಅಥವಾ ನಮ್ಮ ಪಕ್ಷ, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನಮ್ಮೆಲ್ಲರಿಗೂ ಒಂದು ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿದೆ. ಅದೇನೇ ಆರ್ಥಿಕ ಪರಿಸ್ಥಿತಿ ಬರಲಿ, ಕನಿಷ್ಠ ರೈತರು ಹಳ್ಳಿನಲ್ಲಿ ಕನಿಷ್ಠ ಜೀವನವನ್ನು ನಡೆಸೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಮಾಡಿ ಬಹುಶಃ ಅವತ್ತು ಡಿಸ್ಕಷನ್ ಆಯಿತು. ನಾವು ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾರೆ ಅಷ್ಟೇನೆ. ರೈತರು ಇಷ್ಟೆಲ್ಲ ಕಾರ್ಯಕ್ರಮ ಕೇಳಲ್ಲ. ನೀವು ಸಾಲ ಮನ್ನಾ ಮಾಡೋದು ಒಂದು 10,000 ಕೋಟಿ ಹಾಕ್ಬೋದು. ಹಿಂದೆಲ್ಲ 4,000, 6,000, 7,000, 8,000 ಕೋಟಿ ಆಗ್ತಿತ್ತು. ಸ್ವೀಕರಿಸ ಮಾಡಕ್ ಬಂದಿಲ್ಲ. ಇಲ್ಲಿ ರೈತರ ಕಷ್ಟಗಳನ್ನ ಸ್ವೀಕರಿಸ ಮಾಡಕ್ ಬಂದಿಲ್ಲ. ಇವರು ಬರೀ ಡ್ರಾಮಾಗಳು ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿಗೆ. ಇವತ್ತು ನಾಟಕ ಮಾಡ್ತಿದ್ದಾರೆ. ಇವತ್ತು ಅನೇಕ ಸಮಸ್ಯೆಗಳಿದಾವೆ. ಅನೇಕ ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದ್ರೆ ಅವ್ರನ್ನ ಹತ್ತಿಕ್ ಹೋಗ್ತಾರೆ ಅನ್ನೋದಾದ್ರೆ ಇವರು ಜನನಾಯಕರಾಗೋದಕ್ಕೆ ಯೋಗ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಕೇಳ್ತಿರೋದು ಯುವಕರಿಗೆ ಏನ್ ಮಾಡಿದ್ರೆ, ರೈತರಿಗೆ ಏನ್ ಮಾಡಿದ್ರೆ ಅಂತ ಕೇಳಿದ್ವಿ ಸರ್. ನಾವು ನೆನ್ನೆ ಬಜೆಟ್ ಆಗಿರೋದು ಹೇಳ್ತಿದ್ರು. ನಮಗೆ ನೆನ್ನೆ ಬಜೆಟ್ ಆಗಿರೋದು ಅಷ್ಟು ತಿಳ್ಕೊಳ್ತಾರೆ. ಅಯೋಗ್ಯರ ಸರ್ ನಾವು? ಯೋಗ್ಯರು ಸರ್ ನಾವು? ಅಯೋಗ್ಯರಲ್ಲ. ಅಯೋಗ್ಯ ಸರ್ಕಾರದ ವಿರುದ್ಧ ನಮಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್. ಈಗ ಸರ್ ನಿಜವಾಗ್ಲೂ ನೋಡಿ, ನಮಗೆ ನ್ಯಾಯವಾದದ್ದು ನೋಡಿ ಸರ್. ಸರ್ ನಮ್ಗೇನ್ರಿ ಉತ್ತರ ಕೊಡ್ಲಾರ್ದಂಗ ಹೋದ್ರು ನಾವು ಹಸುವಿಂದ ನಮ್ಮ ಮಕ್ಕಳು ಮರಿ ದನಕರ ಎಲ್ಲ ಬಿಟ್ಟು ಬಂದಿದ್ದೀವ್ರಿ. ನಾವು ನಮ್ಗೇನ್ರಿ ಬೆಲೆ ಕೊಟ್ಟಿರ ಅವ್ರು? ನಮ್ಗೇನ್ ಮರ್ಯಾದಿಲ್ಲ. ನಮ್ಮಿಂದ ಸರ್ಕಾರ, ಅವ್ರಿಂದ ಸರ್ಕಾರ ಅಲ್ರಿ ಅದು. ಸಚಿವರು ಏನಂದ್ರಂತ ಏನಲ್ಲ ನೋಡ್ರಿ, ಅವ್ರು ನಮ್ಗೆ ಆಗಂಗಿಲ್ಲ ಅಂತ ಎದ್ದು ಹೋಗದ್ರಿ. ಅವ್ರು ಆಗೋದಿಲ್ಲ ನಮಗ